Hello friends, welcome back to my YouTube channel Ratna Sarvesh. So ಖುಷಿಯಾಗಿರಿ ಅನ್ಕೋತೀನಿ ಯಾರೆಲ್ಲ UPSC ನೋಟಿಫಿಕೇಶನ್ ಗೆ ವೇಟ್ ಮಾಡತಿದ್ರಿ ಅಂಡ್ ಯಾರೆಲ್ಲ UPSC ಗೆ ಪ್ರಿಪರೇಷನ್ ಮಾಡತಿದ್ರಿ ಎಲ್ಲಾರ್ಗು ಖುಷಿ ಆಗೇತ್ ಅನ್ಕೋತೇನೆ. ಅಂಡ್ UPSC ನೋಟಿಫಿಕೇಶನ್ ರಿಲೇಟೆಡ್ 2-3 ವಿಡಿಯೋಸ್ ಮಾಡೇನಿ, ದಯವಿಟ್ಟು ಅಪ್ಲಿಕೇಶನ್ ಹಾಕೋ ಮೊದ್ಲ ನೋಡ್ರಿ. ಅಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನೀವು ಈ ಒಂದು ವಾರದೊಳಗಿನ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಫೋರ್ ದಾಟ್ ಇನ್ನವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಅಂಡ್ UPSC 2025 ಗೆ ಪ್ರಿಪರೇಷನ್ ಮಸ್ತ್ ತಮ್ಗೆ ಸ್ಟಾರ್ಟ್ ಮಾಡ್ರಿ. ಏನಾರ ಪ್ರಿಪರೇಷನ್ ಒಳಗ್ ಏನಾರ ಡೌಟ್ಸ್ ಇದ್ರ ಕಮೆಂಟ್ ಮಾಡ್ರಿ. ಸೊ ಫಸ್ಟ್ ಕ್ವಶನ್, ಹೌ ಟು ಅಪ್ಲೈ UPSC ಅಂತ ವಿಡಿಯೋ ಮಾಡ್ರಿ. ಇವಾಗ ಡಿಫ್ರೆಂಟ್ ಆಗಿ ಅಪ್ಡೇಟ್ ಇದಾವು. ಈ ಸಲ ಒಂದಷ್ಟು ಮೇಜರ್ ಚೇಂಜಸ್ ಆಗ್ಯಾವಂತ ವಿಡಿಯೋನು ಆಲ್ರೆಡಿ ಅಪ್ಲೋಡೆಡ್ ಆಗೈತ್ ನನ್ನ ಚಾನಲ್ ಒಳಗ. ಒಂದ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಸರ್ವಿಸ್ ಪ್ರಿಫರೆನ್ಸ್ ಎಲ್ಲ ನೀವು ಇವಾಗನ ಕೊಡ್ಬೇಕಾಗೈತ್. ಸೆಂಟ್ರಲ್ ಎಲ್ಲ ಯಾವ್ಯಾವ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮೇನ್ಸು ಎಲ್ಲ ಈಗ ನನ್ನ ಮಾಡೋ ಒಂದ್ ಅನಿವಾರ್ಯತೆ ಐತಿ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಲಾಸ್ಟ್ ಟೈಮ್ ಒಂದ್ ಸ್ಕ್ಯಾಮ್ ಆಗಿತ್ತು ಕಾರಣಾಂತರಗಳಿಂದ. ಸೊ ಒಂದು ಒಳ್ಳೆಯ ಬದಲಾವಣೆ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಂದ್ರ, ಇಲ್ಲಿ ಸರ್ಟಿಫಿಕೇಟ್ಗಳ ಬಗ್ಗೆ ಬಹಳ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇದ್ರ ಬಗ್ಗೆ ಕನ್ಫ್ಯೂಷನ್ ಮತ್ ಕಮೆಂಟ್ಸ್ ಎಲ್ಲ ಬಹಳನ ಇರ್ತಾವು. ಏನಂತಂದ್ರ OBC ಸರ್ಟಿಫಿಕೇಟ್ ಅದ ಒಂದು ಡೇಟ್ ಮೆನ್ಷನ್ ಮಾಡ್ಯಾರ ಅವ್ರ. ಸೊ ನಾ ನೆಕ್ಸ್ಟ್ ಅಪ್ಲೈ ಮಾಡಬಹುದೇನಾ ಇದ ಸರ್ಟಿಫಿಕೇಟ್ ಜೊತೆ 12/2/2024 ಸಿಕ್ಕಂತ ಒಂದು ಸರ್ಟಿಫಿಕೇಟ್ ಅಂತ ಕ್ವಶನ್ ಅದ. ಸೊ ನಿಮ್ಮ ಒಂದು ಸರ್ಟಿಫಿಕೇಟ್ ಆಲ್ಮೋಸ್ಟ್ ಒಂದು 5 years ವರ್ಗು ವ್ಯಾಲಿಡ್ ಇತ್ತು ಅಂತಂದ್ರ ಆ ಸರ್ಟಿಫಿಕೇಟ್ ಒಳಗನ ಡೇಟ್ ಮೆನ್ಷನ್ಡ್ ಆಗಿರ್ತೈತಿ. ಆ ಡೇಟ್ ವರ್ಗು ನೀವು ಆ ಒಂದು ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬಹುದು. ಸೊ ಆ ಡೇಟ್ ನ ಚೆಕ್ ಮಾಡ್ಕೊಡ್ರಿ ಎಲ್ಲಿವರೆಗೂ ನಡೀತೈತಿ ಅಂತಾನು ಒಂದು ಡೇಟ್ ಒಂದು OBC ನ ಆಗಿರ್ಬೋದು ಕ್ಯಾಸ್ಟ್ ಎಲ್ಲಾ ಸರ್ಟಿಫಿಕೇಟ್ ಒಳಗೆ ಕೊಟ್ಟಿರ್ತಾರೋ ಆ ಡೇಟ್ ನ ನೀವು ಫಾಲೋ ಮಾಡ್ರಿ. ದೆನ್ ಅಗೇನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆನ ಐತಿ ಮ್ಯಾಮ್, ವಿಡಿಯೋ ಆನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ರೂಷಿಯಲ್ ಡೇಟ್ ಅಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ದಿಸ್ ಎಕ್ಸಾಮ್. ಎಸ್, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮ್. ಅದ್ರಾಗೂ ಈಗ ಮೇಜರ್ ಮತ್ತೊಂದು ಚೇಂಜಸ್ ಏನಾಗೈತಂದ್ರ, ಮೊದಲಾದ್ರ ಹೆಂಗಿತ್ತಂದ್ರ ಬರೀ ಪ್ರಿಲಿಮ್ಸ್ ಅಷ್ಟ ಬರಿಬಹುದಾಗಿತ್ತು. ಇದ್ರ ಅರ್ಥ ಅಂದ್ರ ಮೇನ್ಸ್ ಟೈಮ್ ಒಳಗ ಮೇನ್ಸ್ ಗೆ ಡ್ಯಾಫ್ ಫಿಲ್ ಮಾಡೋದ್ ಬರ್ತೈತ್ಲಾ, ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್, ಅಷ್ಟ್ರೊಳಗಾಗಿ ನಿಮಗ ಡಿಗ್ರಿ ಕಂಪ್ಲೀಟ್ ಮಾಡದಂತ ಒಂದ ಸರ್ಟಿಫಿಕೇಟ್, ಒಂದು ಪ್ರೊವಿಷನಲ್ ಆಗಿರ್ಲಿ, ಪಾಸಿಂಗ್ ಆಗಿರ್ಲಿ, ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ, ಯಾವ್ದಾರ ಒಂದನ್ನ ಅಪ್ಲೋಡ್ ಮಾಡ್ಬೇಕಾಗಿತ್ತು. ಬಟ್ ಎಲ್ಲ ಹಂಗಿಲ್ಲ. ಇವನ್ ನಿಮ್ ಡಿಗ್ರಿ ಇನ್ನೂ ನಿಮ್ದು ಪೂರಾ ಕಂಪ್ಲೀಟ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದ್ರೂ ನೀವೇನಾರ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರಿ ಅಂದ್ರ ಮೇನ್ಸ್ ಪರೀಕ್ಷೆ ಕೂಡ ನೀವು ಬರೀಬಹುದು. ಅಂಡ್ ಇಂಟರ್ವ್ಯೂ ಟೈಮ್ ಒಳಗ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಅವಾಗ ಅಪ್ಲೋಡ್ ಮಾಡ್ಬೇಕಾಗ್ತದ. ಸೊ ಆರಾಮಾಗಿ ಪ್ರಿಪರೇಷನ್ ನ ಮಾಡಬಹುದು ಅಂಡ್ ಅಪ್ಲೈ ಅನ್ನು ಮಾಡಬಹುದು. ಇನ್ನು ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಗೆ UPSC ಲಿ ಏನೇನ್ ಬೆನಿಫಿಟ್ಸ್ ಇದೆ, ಕಟ್ ಆಫ್ ಮಾರ್ಕ್ಸ್ ಎಲ್ಲ ಎಷ್ಟು ಅಂತ ವಿಡಿಯೋ ಮಾಡಿ ಅಂತದ. ಇದ್ರ ಬಗ್ಗೆ ನಾನು ಒಂದ್ ಡೀಟೇಲ್ ವಿಡಿಯೋ ಮಾಡ್ತೇನೆ ಆದಷ್ಟು ಬೇಗ. ಸೊ ಸರ್ಟಿಫಿಕೇಟ್ಸ್ ಬಗ್ಗೆ ಒಂದು ಗೊಂದಲ ದಯವಿಟ್ಟು ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಕ್ವಶನ್ಸ್ ಗಳು ಅವನ ಅದಾವ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, OBC ಸರ್ಟಿಫಿಕೇಟ್ ಆಗಿರ್ಬೋದು, SC ST ಸರ್ಟಿಫಿಕೇಟ್ ಆಗಿರ್ಬೋದು ಇದ್ರ ಬಗ್ಗೆ. ಸೊ ಫಸ್ಟ್ ಪಾಯಿಂಟ್ ಏನಂದ್ರ, ನಿಮ್ಮ ಒಂದು ಸರ್ಟಿಫಿಕೇಟ್ ಒಳಗೆ ಡೇಟ್ ಮೆನ್ಷನ್ ಇರ್ತೈತಿ, ಆ ಡೇಟ್ ನ ನೋಡ್ಕೊಂಡ ನೀವು ಅಪ್ಲೋಡ್ ಮಾಡ್ರಿ. ಡೇಟ್ ಏನಾರ ಮುಗಿದು ಹೋಗಿತ್ತು ಅಂದ್ರ ಟೈಮ್ ಐತಿ, ಹೊಸ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ರಿ. ಬಂದ ತಕ್ಷಣ ನೀವು ಅಪ್ಲೋಡ್ ಮಾಡಬಹುದು. ಯಾವಾಗ ಇನ್ನೊಬ್ರದ್ದು ಕ್ವಶನ್ ಅದ ಏನಂದ್ರ 28 ಏಜ್ ಆಗ್ಯದ. ಸೊ 32 ಏಜ್ ಅಂದ್ರೂ ಹೆಂಗ್ ಅಟೆಂಪ್ಟ್ ನ ಕೊಡ್ಬಹುದು ಅಂತ ಹೇಳಿ ಒಂದ್ ಕಮೆಂಟ್ ಅದ. ಡೆಫಿನೆಟ್ಲಿ ಲೇಟ್ ಆಗಿ ಸ್ಟಾರ್ಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಈ ಒಂದ್ ಕ್ವಶನ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತೆ ಅನ್ನೋ ಕಾರಣಕ್ಕನ ಶೇರ್ ಮಾಡ್ಲಿಕ್ಕತ್ತೇನಿ. ಏನಂದ್ರ ಅಕ್ಕ ನನ್ನ ಏಜ್ 28 ಇದೆ, ನಾನು ಇನ್ನು UPSC ಎಕ್ಸಾಮ್ ಬರ್ದಿಲ್ಲ. ಇಟ್ ಮೀನ್ಸ್ ಅವ್ರು ಇನ್ನೂವರೆಗೂ ಒಂದು ಅಟೆಂಪ್ಟ್ ಕೊಟ್ಟಿಲ್ಲ. ಆಗಿದ್ರೆ ನಾನು ನೆಕ್ಸ್ಟ್ ಅಟೆಂಪ್ಟ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಹೇಳಿ. ಅಂಡ್ ಪ್ಲೀಸ್ 32 ಒಳಗೆ ಅಂದ್ರೆ ಅದ್ರಲ್ಲೂ ಕ್ವಾಲಿಫೈ ಆದ್ರೂ ಆಗದಿದ್ರು ಏನ್ ಮಾಡೋದು, ಎಕ್ಸಾಮ್ ಅಟೆಂಪ್ಟ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಒಂದು ಕ್ವಶನ್ ಅದ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ನಾ ಕ್ಲಿಯರ್ ಮಾಡೋದಂದ್ರ, ಯಾವ್ದಕ್ಕೂ ಲೇಟ್ ಅನ್ನೋದಿಲ್ಲ. 32 ಇಯರ್ಸ್ ವರ್ಗು ಇನ್ನ ಟೈಮ್ ಅದ. ಸೊ ಆರಾಮ್ ಇನ್ನ 4-5 ಅಟೆಂಪ್ಟ್ಸ್ ನ ನೀವು ಕೊಡಬಹುದು. ನೀವು ಇಲ್ಲಿ ಮಂತ್ ನ ಒಂದು ಡೇಟ್ ಆಫ್ ಬರ್ತ್ ಕ್ಲಿಯರ್ ಆಗಿ ಕೊಟ್ಟಿದ್ರ ಮಂತ್ ವೈಸ್ ಹೇಳ್ಬಹುದಿತ್ತು. ಈಗ ನಿಮ್ಗೆ ಗೊತ್ತಿದ್ದೇನ ಐತಿ, ಆಗಸ್ಟ್ 1ನೇ ತಾರೀಕು ಒಳಗಾಗೆ ಹುಟ್ಟಿದ್ರಿ ಅಂದ್ರೆ ಅಷ್ಟ ನೀವು 31 ಇದ್ದಾಗನ ಒಂದ್ ಅಟೆಂಪ್ಟ್ ನ ನಿಮ್ದು ಲಾಸ್ ಆಗ್ತದ ಆಕ್ಚುಲಿ. ಅದರ್ವೈಸ್ ನಿಮಗ್ 5 ಅಟೆಂಪ್ಟ್ಸ್ ಗಳ ಸಿಗ್ತಾವು. ಇನ್ನ ಲೇಟ್ ಆಗಿ ಸ್ಟಾರ್ಟ್ ಮಾಡತ್ತೀನಿ, ಪ್ರಿಪರೇಷನ್ ಆಗ್ತೈತೋ ಇಲ್ಲೋ ಅಂತ ಅನ್ಕೊಳಿಕ್ ಹೋಗ್ಬೇಡ್ರಿ. ಒಂದು
4 ವರ್ಷ 3 ವರ್ಷ ಅಂದ್ರೆ UPSC ಬಹಳನ ದೊಡ್ಡದಿದ. ಸೊ ಆರಾಮಾಗಿ ಪ್ರಿಪರೇಷನ್ ಕೊಡ್ರಿ. ಹೆಂಗು KS ಗೆಲ್ಲ ತಯಾರಿ ಮಾಡತ್ತೀರಿ ಅಂದಾಗ UPSC ಗೆ ಸ್ವಲ್ಪ ನ್ಯಾಷನಲ್ ಇಂಟರ್ನ್ಯಾಷನಲ್ ಜಾಸ್ತಿ ನೋಡೋದು ಅಂಡ್ ಇಂಡಿಯನ್ ಜಾಗ್ರಫಿ ಆಗಿರ್ಬೋದು, ಒಂದಷ್ಟು ಸಿಲೆಬಸ್ ಅಂಡ್ ಪ್ರತಿ ಒಂದನು ನನ್ನ ಚಾನೆಲ್ ಒಳಗ್ ಅವೈಲೇಬಲ್ ಅದ. ಅಂಡ್ ನೀವೇನಾರ ಅಟೆಂಪ್ಟ್ ಕೊಡ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ನಾ ನಿಮ್ಗ ಹೆಲ್ಪ್ ಅಂತೂ ಮಾಡೇ ಮಾಡ್ತೇನೆ. ಏನ ನಿಮ್ಮ ಕ್ವಶನ್ಸ್ ಇದ್ರನು ಎವ್ರಿ ಸಂಡೇ ನಾ ಕ್ಲಿಯರ್ ಮಾಡ್ತಿರ್ತೇನೆ. ಅಂಡ್ ಕ್ಲಾಸ್ ರಿಲೇಟೆಡ್, ಪುಸ್ತಕ ರಿಲೇಟೆಡ್, ಸ್ಟ್ರಾಟಜಿ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆನು ವಿಡಿಯೋ ಚಾನಲ್ ಒಳಗ್ ಅದಾವ. ಸೊ ನೀವು ಆನೆಸ್ಟ್ ಆಗಿ ಪ್ರಿಪೇರ್ ಮಾಡ್ಬೇಕು ಅಂಡ್ ಅಟೆಂಪ್ಟ್ ಕೊಡ್ತೇನಿ ಅಂತಂದ್ರೆ ಡೆಫಿನೆಟ್ಲಿ ಕೊಡ್ಬೋದು. ಆಲ್ ದಿ ವೆರಿ ಬೆಸ್ಟ್. ಇದು ಇವ್ರು ಒಬ್ಬರಿಗೆನ ಅಲ್ಲ, ಈ ತರ ಯಾರೆಲ್ಲ ಲೇಟ್ ಸ್ಟಾರ್ಟ್ ಮಾಡಿ, ಲೇಟ್ ಪ್ರಿಪರೇಷನ್ ಮಾಡಿ, ಲೇಟ್ ಅಟೆಂಪ್ಟ್ ಕೊಡತ್ತಿರಲ್ಲ, ಯಾರು ನೀವು ಆಗ್ಲಿಲ್ಲ ಅಂದ್ರೆ ಈ ತರ ಹೆಸಿಟೇಟ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. 3-4 ವರ್ಷ ಏನೈತಲ್ಲ ಬಹಳನ ದೊಡ್ಡದದ. ಬಟ್ ಏನಂತಂದ್ರ ಆನೆಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ದನ ನೀವು ನಿಮ್ಮ ಒಂದು ಪ್ರಿಪರೇಷನ್ ಮಾಡ್ಬೇಕಾಗ್ತದ. ಸೊ ನೆಕ್ಸ್ಟ್ 8th ಪೇ ಕಮಿಷನ್ ಬಗ್ಗೆ ವಿಡಿಯೋ ಮಾಡಿ ಅಂದಿದ್ರಿ. ಡೆಫಿನೆಟ್ಲಿ ಎಲ್ಲ ಆಲ್ರೆಡಿ 8th ಪೇ ಕಮಿಷನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗೈತಿ, ಚೆಕ್ ಮಾಡ್ರಿ ಒಂದ್ಸಲ. ಇನ್ನ ನಾನು ಒಂದು ವಿಡಿಯೋ ಒಳಗ ಫ್ರೀ ಟೆಸ್ಟ್ ಸಿರೀಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ಚೆಕ್ ಮಾಡ್ರಿ ಅಂತೇಳಿ ಲಾಸ್ಟ್ ಟೈಮ್ ಕ್ವಶನ್ ಆನ್ಸರ್ ಒಳಗೆ ಹೇಳಿದ್ನಿ. ಅದ್ರ ಲಿಂಕ್ ಸಿಗ್ವಲ್ತು, ವಿಡಿಯೋನ ಸಿಗ್ವಲ್ತು ಚಾನೆಲ್ ಒಳಗ. ದಯವಿಟ್ಟು ಲಿಂಕ್ ನ ಟೆಲಿಗ್ರಾಮ್ ಒಳಗ್ ಹಾಕ್ರಿ ಅಂದಾರ. ಡೆಫಿನೆಟ್ಲಿ ಹಾಕ್ತೇನೆ. ಇನ್ನ ಸೆಂಟ್ರಲ್ ಸರ್ಟಿಫಿಕೇಟ್ ಇರ್ಬೇಕು, ಕ್ಯಾಸ್ಟ್ ದ ಅಥವಾ ಸ್ಟೇಟ್ ದ ಅಂತ ಒಂದು ಕ್ವಶನ್ ಅದ. ಸೊ ಮಸ್ಟ್ ಅಂಡ್ ಶುಡ್ UPSC ಗೆ ನೀವು ಪ್ರಿಪೇರ್ ಆಗತ್ತೀರಿ, UPSC ಗೆ ಅಪ್ಲಿಕೇಶನ್ ಹಾಕತ್ತೀರಿ ಅಂತಂದ್ರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನದಾವಲ್ಲ ಅವು ಸೆಂಟ್ರಲ್ ಸರ್ಟಿಫಿಕೇಟ್ಸ್ ಅನ್ನ ಇರಬೇಕು. ಸ್ಟೇಟ್ ಅಲ್ಲೇ ನಡೆಯಂಗಿಲ್ಲ. ಯಾಕಂದ್ರ ಒಂದಷ್ಟು ಕ್ಯಾಸ್ಟ್ ಗಳ ಸ್ಟೇಟ್ ಒಳಗ್ OBC ಇದ್ದಿದ್ದಕ್ಕ ಸೆಂಟ್ರಲ್ ಒಳಗ್ OBC ಒಂದ್ ಸ್ಥಾನಮಾನ ಸಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳುದಂದ್ರ ವೀರಶೈವ ಲಿಂಗಾಯತ ಇದು ಕರ್ನಾಟಕ ಒಳಗ ಇಲ್ಲಿ OBC ಕ್ಯಾಟಗರಿ ಒಳಗ್ ಬರ್ತದ. ಬಟ್ UPSC ಸೆಂಟ್ರಲ್ ಒಳಗ ಇದು ಇನ್ನೂವರೆಗೂ ಜನರಲ್ ಕ್ಯಾಟಗರಿ ಒಳಗನ ಬರ್ತೈತಿ. ಹಿಂಗಾಗಿ ಸರ್ಟಿಫಿಕೇಟ್ ನೀವು ಸೆಂಟ್ರಲ್ ಫಾರ್ಮ್ಯಾಟ್ ಒಳಗನ ತೆಗಿಸ್ಕೋಬೇಕಾಗ್ತದ. ಇಷ್ಟು ಆಗಿದ್ದು ಈ ಒಂದ್ ವಾರದ ಒಂದು ಕ್ವಶನ್ಸ್ ಗಳ. ಮತ್ ಅಗೇನ್ ಏನಾರ ಡೌಟ್ಸ್ ಇದ್ವು ಅಂತಂದ್ರೆ ನೆಕ್ಸ್ಟ್ ಇದೇ ತರ ಸಂಡೇ ಒಂದ್ ವಿಡಿಯೋ ಒಳಗ ಕ್ಲಿಯರ್ ಮಾಡ್ತೀನಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.